ಲಾವಣ್ಯ. ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ನಿನಗ ಅನುಭವ ಮಂಟಪ ಗೊತ್ತಿಲ್ಲ ಅಂದ್ರ ಏನ್ ಹೇಳ್ಯವ? ಛೇ 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 ಛೇ. ಅಕ್ಕ, ಅನುಭವ ಮಂಟಪದ ಬಗ್ಗೆ ಕೇಳಿದೀನಿ, ಆದ್ರೆ ಅನುಭವ ಮಂಟಪದ ಬಗ್ಗೆ ಕುರಿತು ಸರಿಯಾಗಿ ತಿಳಿದುಕೊಂಡಿಲ್ಲ. ತಿಳ್ಕೋಬೇಕಂತಿಷ್ಟ. ಹೇಳಕ್ಕ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೊದಲ ಘಟನೆ ಎನಿಸಿರುವ ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟಕ್ಕಿಂತ 106 ವರ್ಷ ಮೊದಲೇ ಭಾರತದ ನೆಲದಲ್ಲಿ ಭಗವಾನ್ ಬಸವೇಶ್ವರರು ಅನುಭವ ಮಂಟಪದ ಮೂಲಕ ವಿಶ್ವದ ಮೊದಲ ಪ್ರಜಾಪ್ರಭುತ್ವವನ್ನು ನೀಡಿದ್ದಾರೆ ಎಂದು. ಭಾರತೀಯರೆಲ್ಲ ಹೆಮ್ಮೆ ಪಡಬೇಕಾದದ್ದು. ಹೌದು, ಕನ್ನಡಿಗರಿಗಂತೂ ಆಕಾಶವೇ ಕೈಗಟುಕಿದ ಅನುಭವ. ಅಕ್ಕ, ಅನುಭವ ಮಂಟಪದ ಬಗ್ಗೆ ಇನ್ನು ಹೇಳಕ್ಕ. ಇನ್ನು ಹೇಳ್ತೀನಿ ಕೇಳವಣ್ಯ. ಶರಣ ಬಂಧುಗಳೇ, ಈ ಅನುಭವ ಮಂಟಪವು ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಗಳ ತಳಹದಿಯ ಮೇಲೆ ನಿಂತ ಧರ್ಮ ಸಂಸತ್ತು. ಈ ಧರ್ಮ ಸಂಸತ್ತಿನಲ್ಲಿ ಶರಣ ದುಂದುಬಿಗಳು ಮೊಳಗುತ್ತಿರುವ ವಚನ ಕಹಳೆಗೆ ಆಕರ್ಷಿತರಾಗಿ ನಾಡ ಮೂಲೆ ಮೂಲೆಯಿಂದ ಸತ್ಯಶೀಲ ಶರಣ ಬಂಧುಗಳು ಹಂಬಲದಿಂದ ಹರಿದು ಬರುತ್ತಿದ್ದಾರೆ. ಕಾಯಕ ಯೋಗಿ ಮಾರಯ್ಯ ಲಕ್ಕಮ್ಮ, ಬಿದಿರು ಕಾಯಕದ ಮೇಧಾರ ಏಕಯ್ಯ ಸಾಧುವೆ, ಅಖಿಲ ಜ್ಞಾನಿ ಸಕಲೇಶ ಮಾಧರಸ, ನಿಷ್ಠುರತೆಗೆ ಇಂಪಿದ್ದ ಶರಣ ಅಂಬಿಗರ ಚೌಡಯ್ಯ, ಶಿವ ನಾಗಮಯ ಮುಂತಾದ ಶರಣ ಬಂಧುಗಳು ಬಂದು ಅನುಭವ ಮಂಟಪದ ಶೋಭೆಯನ್ನು ಹೆಚ್ಚಿಸಿರುವರು. ಅಪ್ಪನವರೇ, ಮುನ್ನಡೆಯಿಂದ ಮಹಾದೇವಿ ತಾಯಿಯವರು ಬರುತ್ತಿದ್ದಾರೆ. ಹೌದೇ, ಬಹು ದೂರದಿಂದ ನಡೆದು ಬರುತ್ತಿರುವ ಆ ತಾಯಿಯನ್ನು ಬೇಗನೆ ಕರೆತನ್ನಿ. ಅನುಭವ ಮಂಟಪದ ಮಾಣಿಕ್ಯ ತಾಯಿ. ಆಗಲಿ ಪ್ರಭು. ವೀರ ವೈರಾಗ್ಯನಿಧಿ, ಅನುಭವ ಮಂಟಪದ ದೀನಮಣಿ ಮಹಾದೇವಿ ತಾಯಿಗೆ ಶರಣ ಶರಣ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ನಮೋ ನಮಃ ಅನ್ನುತ್ತೇನೆ. ಪ್ರಭುದೇವರ ಶ್ರೀ ಚರಣಗಳಿಗೆ ಶರಣು ಶರಣಾರ್ಥಿ. ನಿಲ್ಲು. ತುಂಬ ಯೌವನದ ಸತಿ ನೀನು ಉತ್ತರಕ್ಕೆ ಬಂದೆಯುವ. ನಮ್ಮ ಶರಣರಿಗೆ ಪತಿ ಅಂದರೆ ಮುನಿಯುವನು. ನಿನ್ನ ಪತಿಯ ಹೆಸರು ಹೇಳಿ ಇಲ್ಲಿ ಕುಳಿಯು, ಇಲ್ಲ ಆದರೆ ತೊಲಗಾಚೆ. ನಿನ್ನ ಪತಿಯ ಹೆಸರು ಹೇಳಿದರೆ ನಿನಗೆ ಇಲ್ಲಿ ಸ್ಥಳ, ಇಲ್ಲ ಆದರೆ ಇಲ್ಲ. ಹರನೇ ಗಂಡನಾಗಬೇಕೆಂದು ತಪಸ್ಸು ಮಾಡಿದೇ ನೋಡ. ಎನ್ನ ಜನ್ಮ ಜನ್ಮಾಂತರದ ಬಯಕೆ ಆ ಶಿವನೇ ಗಂಡನಾಗಬೇಕೆಂದು ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ಗುರು ನನ್ನನ್ನು ಚನ್ನಮಲ್ಲಿಕಾರ್ಜುನನಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಗುರುವೇ ತೆತ್ತಿಗನಾದ, ಲಿಂಗವೇ ಮದುವಣಿಗನಾದ, ನಾನು ಮದುವಣಿಗಿತ್ಯಾದಿನು. ಈ ಭೂಮಿ ಮೇಲುರ ಅಸಂಖ್ಯಾತರನ್ನ ತಂದೆ ತಾಯಿಗಳು ಕೊಟ್ಟರು ಪ್ರಭುವಿನ ಮನೆಗೆ. ಸಾದೃಶವಪ್ಪ ವರನನ್ನು ನೋಡಿ. ಚನ್ನಮಲ್ಲಿಕಾರ್ಜುನನೇ ಗಂಡನೆಗೆ, ಮಿಕ್ಕಿನ ಲೋಕದ ಗಂಡರನೆಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ಈ ಮಾತಿನ ಚಮತ್ಕಾರವನ್ನು ನಮ್ಮ ಶರಣರು ಮೆಚ್ಚಲಾರರು. ನೋಡಿದೀಯ, ಈ ಮಹಾದೇವಿಯ ನಿಲುವನ್ನು ಲೋಕಕ್ಕೆ ಪ್ರಕಟ ಮಾಡಿ ನಾನು ಇಷ್ಟು ನಿಷ್ಠುರನಾಗಿ ತಾಯಿ, ನಿನ್ನ ವ್ಯಕ್ತಿಗಳನ್ನು ನೀನು ವೈರಾಗ್ಯದಲ್ಲಿ ನಿನ್ನನ್ನು ಪಡೆದ ಈ ಜಗತ್ತು ಪಾವನವಾಗಿ ಮಾಯೇ ನಿನ್ನನ್ನು ಬಿಟ್ಟಲಿಲ್ಲ, ಮರವೂ ನಿನ್ನನ್ನು ಸೋಕಲಿಲ್ಲ, ಕಾಮವೂ ನಿನ್ನನ್ನು ಕೆಡಿಸಲಿಲ್ಲ. ಈ ವಿಶ್ವ ಸ್ತ್ರೀ ಕುಲವನ್ನು ದಿಟ್ಟ ಹೆಜ್ಜೆ ತೀರ ನಡೆ ವಿನಯ ವಿನ್ಯಾಸಗಳ ರತ್ನಗಳಿರು ತಾಯಿ ಮಹಾದೇವಿ, ನಿನ್ನ ಸ್ತ್ರೀ ಪಾದಗಳಿಗೆ ನಮೋ ನಮೋ. ಹೀಗೆ ನಮ್ಮೆಲ್ಲರ ಅಕ್ಕ, ನಮ್ಮೆಲ್ಲರಿಗೂ ಗುರುವಾಗಬಲ್ಲ ಯೋಗ್ಯತೆ ಉಳ್ಳವಳು ಅಕ್ಕ ಮಹಾದೇವಿ, ನಿನಗೆ ಶರಣ ಶರಣ. ಮನ್ಸಿಗಲ್ಲ, ಬರೀ ಬೇಗ ಬೇಗ ಕೆಲಸ ಮುಗಿಸ್ರಿ. ಹಂಗೇನಿಲ್ಲವ ತಂಗಿ, ಕಸ ಗುಡಿಸೋದು ಕೇವಲ ಒಂದು ಕೆಲಸವಲ್ಲ, ಒಂದು ಉದ್ಯೋಗನೂ ಅಲ್ಲ, ಅದೊಂದು ಸದುದ್ದೇಶ ಪೂರಿತ ಸತ್ಕರ್ಮ.
ತಗೋ ಅಂತ ಅಂತಿ ಬಿಟ್ಟಾಡ್ಬೇಡ, ಅದು ನಮ್ಮ ಕಾಯಕ. ಪಾರ್ಟಿಗಳು ನಿಯಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಡು ಹುಟ್ಟುವುದೇ ನಿಯಮ. ಶಿವಜಿಪ್ಪೇಶ್ವರನಲ್ಲಿ ಇದು ಕಾಣಿರನ್ನ ನಿತ್ಯ ನಿಯಮ. ಆಹಾ ಆಹಾ ಎಂತದ್ದು ಅಕ್ಕ. ಅರ್ಚನೆ ಪೂಜೆ ಗುಹೇಶ್ವರ ಗುಹೇಶ್ವರ ಆರಕೆಯ ಸಿರಿಗೆ ಆರಕೆ ಚಿಂತಿಸುವರು ಆರಕೆಯ ಸಿರಿಗೆ ಆರಕೆ ಚಿಂತಿಸುವರು ಆರಕೆ ಚಿಂತಿಸುವರು ಆರಕೆ ಚಿಂತಿಸುವರು. ತನ್ನಾಳಿನಲ್ಲಿ ಬಂಧಿಸಿತು, ಬಂಧಿಸಿ ಅಟ್ಟಹಾಸದಿಂದ ಕೂಗಿತು. ಈ ಸ್ಥಿತಿಯನ್ನು ಅನುಭವಿಸಿದ ಅಲ್ಲವರು ಈ ವಿಲಾಸವನ್ನು ವಿರಮಿಸಿದ್ದಾರೆ. ಕಲಾವತಿ, ಪ್ರಭುದೇವರ ವಚನಗಳಲ್ಲಿ ಎಂಥ ಮಹತ್ವಪೂರ್ಣ ತತ್ವಗಳು ಅಡಗಿವೆ. ಹೌದು, ಅವರು ಹೇಳಿದ ವಚನ ಇನ್ನೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ. ಮೊನ್ನೆ ಅನುಭವ ಮಂಟಪದಲ್ಲಿ ಅಲ್ಲವರು ಕೊನೆಯಲ್ಲಿ ಹಾಡಿದ ವಚನಕ್ಕೆ ಉತ್ತರವಾಗಿ ಇವರೊಂದು ವಚನ ಹೇಳಿದ್ದಾರಲ್ಲ, ಅದನ್ನಷ್ಟು ಹೇಳಿ ನೋಡೋಣ. ಅವರು ಹೇಳಿದ ವಚನ ಅಂದರೆ ಯಾರು ಹೇಳಿದಮ್ಮ? ಕೂಡಲ ಸಂಗಮ ದೇವ ನಿಮಗೆ ಮಾಡುದುವನೆಂದು ಮಾಡುದುವೆನೆಂದು ನುಡಿದು ಕೆಟ್ಟ ಕೇಡಿಗೆ ಕಡೆಯಿಲ್ಲ ತನುವ ಕೊಟ್ಟೆನೆಂದು ನುಡಿದು. ಆಹಾ, ಎಷ್ಟೊಂದು ಭಾವಪೂರ್ಣವಾಗಿ ಹಾಡಿದೆ ಗಂಗಾ. ನಿಜವಾಗಿಯೂ ನನ್ನ ವಚನವಿಂದು ಜೀವಯುಕ್ತವಾಯಿತು. ನಿನ್ನ ಸೃಷ್ಟಾವ್ಯ ಸಂಗೀತ ಶ್ರವಣದಿಂದ ನಾನು ಆನಂದದ ಅನುಭವವನ್ನು ಧನ್ಯ ಹೊಗಳಿಕೆಯಿಂದ ಧನ್ಯತೆಯನ್ನು ಸಲ್ಲಿಸಬೇಡಿ. ಅದೇಕೆ ಉತ್ತಮ ಗುಣಗಳನ್ನು ಕೊಂಡಾಡುವುದು ತಪ್ಪೇನು ಅಲ್ಲವಲ್ಲ? ನಾನು ತಮ್ಮ ಅರ್ಧಾಂಗಿಯಾಗಿರುವಾಗ ಹೊಗಳುವುದು ತಪ್ಪೇ ಅಲ್ಲವೇ? ಏಕೆಂದರೆ ತಾವು ಹೇಳಿದ ವಚನ ಇನ್ನೂ ನಾನು ಮರೆತಿಲ್ಲ. ನಾನು ಹೇಳಿದ ವಚನ ಯಾವುದದು? ಎನ್ನವರೊಲಿದು ಹೊನ್ನ ಶೂಲದೊಳಗಿದ್ದರೆನ್ನ ಹೊಗಳಿ ಹೊಗಳಿ ಎನ್ನ ಹೊಗಳಿಕೆ ಎನ್ನ ಮೈಗೊಂಡಿದ್ದಲ್ಲ ಎಂದು ತಾವೇ ಹೇಳಿದ್ದಾರೆ ಅಲ್ಲವೇ? ಅಂದ ಬಳಿಕ ತಮಗೊಂದು ಧರ್ಮ ಅನ್ಯರಿಗೊಂದು ಧರ್ಮವೇ? ಗಂಗಾ, ನಿಲ್ಲು. ಯಾಕೆ ಇವುಗಳನ್ನು ಎಳೆದುಕೊಂಡು ಹೋಗುತ್ತಿದ್ದೀರಿ? ಪ್ರಭು ಈ ಕೇಸ್ ಒಳ್ಳೆ ನಡೆದ ಕೂತನ್ನು ಕತ್ತಲಲ್ಲಿ ಎಸೆದು ಹೊರಟಿರುವುದು ಗೊತ್ತಾಯಿತು. ಎಳೆದುಕೊಂಡು ನ್ಯಾಯಾಧೀಶರಲ್ಲಿಗೆ ಹೊರಟಿದ್ದೇವೆ ಪ್ರಭು. ಹಗ್ಗ ಬಿಚ್ಚಿರಿ, ನಾನೇ ವಿಚಾರಿಸುತ್ತೇನೆ. ತಾಯಿ, ನನಗೆ ಗೊತ್ತು ಯಾವ ಪರಿಸ್ಥಿತಿಯಲ್ಲಿ ಸಿಲುಕಿ ನೀನು ಈ ವೃತ್ತಿಗೆ ಇಳಿದಿರಬಹುದೆಂಬುದನ್ನು ನಾನು. ಇದೆಂತ ಮಾತು ತಂದೆ? ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ? ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು ಈ ವೃತ್ತಿಗೆ ಇಳಿದೆ. ಈ ಅದ್ಭುತವನ್ನು ಪ್ರಯತ್ನಿಸಿದಷ್ಟು ತೀರಾ ಆಳಕ್ಕೆ ಬೀಳುತ್ತಲೇ ಹೋದೆ ತಂದೆ, ತೀರಾ ಆಳಕ್ಕೆ ಬೀಳುತ್ತಲೇ ಹೋದೆ. ಇದೀಗ ಹುಟ್ಟಿದ ಈ ಹಸುಳೆ ತನಗೂ ತನ್ನ ತಾಯಿಗೂ ಸಾಮಾಜಿಕ ನ್ಯಾಯ ಕೇಳುತ್ತಿದೆ. ಹೇಳಿ, ಇದಕ್ಕೆ ನಿಮ್ಮ ನ್ಯಾಯವೇನು? ಮತ್ತೇನು? ಇವಳು ಶರಣೆ, ಈ ಮಗು ಶರಣ ಮಗು. ಅನುಭವ ಮಂಟಪವು ಕೇವಲ ವಿಚಾರ ಚರ್ಚೆಯ ಕೇಂದ್ರವಲ್ಲ, ಆಚಾರಗಳ ಅನುಷ್ಠಾನ ಮಂದಿರ. ಇದು ಯುವ ಶರಣರ ತತ್ವನಿಷ್ಠೆಯನ್ನು ಪರೀಕ್ಷಿಸುವ ಕೇಂದ್ರ. ತಂದೆ ಆಗಲು ಯಾರು ಸಿದ್ಧರಿದ್ದೀರಾ? ಹೇಳಿ, ಯಾರು ಸಿದ್ಧರಿದ್ದೀರಾ? ನಾನು ಸಿದ್ಧನಿದ್ದೇನೆ. ನಾನು ಸಿದ್ಧನಿದ್ದೇನೆ. ಮಗಳೇ, ನಿನಗೆ ಒಪ್ಪಿಗೆ ಇದೆಯೇ? ತಂದೆ, ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದಿದೆ ತಂದೆ? ಮಾಚಿದೇವ, ವೇಷಪುತ್ರನಾಗಲಿ ಲಿಂಗ ದೀಕ್ಷಾದ ಬಳಿಕ ಎಲ್ಲರೂ ಶರಣರೇ.
ಯಾವುದಿದೆ ತಂದೆ? ದರಿದ್ರನಾದ ನನ್ನನ್ನು ಧನಿಕರನಾಗಿ ಪವಾಡ ಮಾಡಿದೆ. ಸೂಳೆಯಾದ ನನ್ನನ್ನು ಸತಿಯನ್ನಾಗಿಸಿದ್ದು ಇನ್ನೊಂದು ಪವಾಡವೇ ತಂದೆ, ಇನ್ನೊಂದು ಪವಾಡವೇ. ನೀನು ನನ್ನ ಪಾಲಿಗೆ ಪರಮಾತ್ಮನೇ ತಂದೆ, ಪರಮಾತ್ಮನೇ. ತಂದೆ, ನಿನ್ನ ಹಣೆಯಲ್ಲಿ ವಿಭೂತಿ, ಮುಖದಲ್ಲಿ ನಗು ಕಂಡ ಪುಣ್ಯ ನಮ್ಮದಾಯಿತು. ತಂದೆ, ಈ ಕ್ರಿಯೆ ಇಲ್ಲಿಗೆ ನಿಲ್ಲಬಾರದು. ಇಂಥ ವೇಷಸ್ತ್ರೀಯರಾಗಲು ಸಮಾಜವೇ ಹೊಣೆ. ಅಂದರೆ ಸಮಾಜದ ಭಾಗವಾಗಿರುವ ನಾವೇ ಈ ತಪ್ಪನ್ನು ತಿದ್ದಬೇಕು. ಇಂಥ ಪಣ್ಯ ಸ್ತ್ರೀಯರನ್ನು ಪುಣ್ಯ ಸ್ತ್ರೀಯರಾಗಿ ಬೆಲೆ ಎತ್ತಿ ಬಾಳುವಂತೆ ಮಾಡಬೇಕು. ಎಲ್ಲ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ ದಯಮಾಡಿ ಗೃಹಿಣಿಯಾದಂಥ ಜಯಶ್ರೀ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಹಾಕೋರು, ಆಮೇಲೆ ಕಾಡಾದಿ ಹಾಕೋರು, ಆಮೇಲೆ ವಿದ್ಯಾರ್ಥಿನಿ ಅಕ್ಕಮಹಾದೇವಿ ಪಾತ್ರ ಮಾಡಿದಂಥ ವಿದ್ಯಾರ್ಥಿನಿಗೂ ಹಾಗೂ ಸೂಳೆ ಸತ್ಯಕ್ಕನ ಪಾತ್ರ ಮಾಡಿದ ಅಕ್ಕರಿಗೂ, ಅದೇ ರೀತಿಯಾಗಿ ಅದ್ಭುತವಾಗಿ ನಡೆಸಿದ ಎಲ್ಲ ಕಲಾವಿದರಿಗೆ ನಾವು ಅನಂತ ಧನ್ಯವಾದಗಳು. ದಯಮಾಡಿ ಎಲ್ಲ ಪ್ರೇಕ್ಷಕರ ಪರವಾಗಿ ಇದು ಅದ್ಭುತವಾಗಿ ಒಂದು ಪಂಡಿತ ರಂಗಮಂದಿರದಲ್ಲಿ ತಮ್ಮ ಪುನರಾವರ್ತನೆ ಇದು ದರ್ಶನ. ಎಲ್ಲ ಮತ್ತು ಪ್ರಾಂಶುಪಾಲರು ಎಲ್ಲರೂ ಕೂಡಿ ಈ ಒಂದು ಶರಣ ಒಂದು ನಾಟಕ ಶರಣ ಅದಕ್ಕೆ ಕಾರಣೀಭೂತವಾದಂತೆ. ಆಮೇಲೆ ಎರಡನೇದಾಗಿ ವಿಶ್ವರಾಜ್ ಅವ್ರದಂತೂ ಬಹಳಷ್ಟು ಅದರಲ್ಲಿ ಪ್ರಯತ್ನ ಇದೆ. ಅವರು ಯಾವ ಎಲ್ಲ ಪೂರ ಶಾಣೆ ಇದ್ದವರಿಗೆ ಮತ್ತೆ ಓದೋರಿಗೆ ಹಣಿ ಮಾಡಿದಾರಲ್ಲ, ಈ ಎಲ್ಲ ಒಂದು ಇದು ಏನದ ಅವ್ರಿಗೆ ಕ್ರೆಡಿಟ್ ಅವ್ರಿಗೆ ಹೋಗ್ತಾರೆ ವಿಶ್ವರಾಜ್ ಅವರು ಅಂದ ಎಲ್ಲ ಶರಣಿಯ ಪ್ರೇಕ್ಷಕರಿಗೆ ನಾನು ವಂದಿಸುತ್ತಾ ಹಾಗೂ ಎಲ್ಲ ಮಾಧ್ಯಮದವರಿಗೆ ವಂದಿಸುತ್ತಾ ಹಾಗೂ ಇವತ್ತು ನಮ್ಮ ಕಲಾ ತಂಡದವರಿಗೆ ಶುಭ ಕೋರುತ್ತಾ ಒಳ್ಳೆಯ ಒಂದು ಇದು ಪ್ಲೇ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಒಂದೆರಡು ಮಾತಿದ್ದೀವಿ. ಕಲಬುರಗಿ ರಜಾಯನ ಸಹಕಾರ ಅಂತಲ್ಲ, ಅವರು ಎಷ್ಟೊಂದು ಉತ್ಸಾಹದಿಂದ ಮುಂದೆ ಬಂದಿದ್ರು ಅಂದರೆ ಈ ಸಹಕಾರ ಹೆಂಗೆ ಸಂದು ಅವರ ಪ್ರಯತ್ನ ಇಷ್ಟು ಸಂಖ್ಯೆಯಲ್ಲಿ ಪ್ರೋತ್ಸಾಹ ಇಟ್ಟು ನೋಡಿದ್ರೆ ಇದು ಹೆಸರು ಪಂಡಿತ ರಂಗಮಂದಿರದಲ್ಲಿ ಮಾಡಿದರೆ ಸೂಕ್ತ ಇದೆ ಅಂತ. ಯಾಕಂದ್ರೆ ನಮ್ಮ ಗೊತ್ತಿದೆ ನಿಮಗೆಲ್ಲ ಸ್ಥಳದ ಅಭಾವ ಇಲ್ಲಿ ಸೀಮಿತ ಸಂಖ್ಯೆಯ ಪ್ರೇಕ್ಷಕರಿಗೆ ಮಾತ್ರ ಇಲ್ಲಿ ವ್ಯವಸ್ಥೆ ಇರೋದ್ರಿಂದ ಈ ನಾಟಕವನ್ನು ಪುನರಾವರ್ತಿ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ. ಆದರೆ ನೋಡೋಣ ಅಂತ ಹೇಳ್ತಾ. नमस्ते, मैं विश्वराज पाटिल हूँ, इस नाटक का निर्देशक हूँ और डिज़ाइनर भी हूँ। ये महिलाओं के लिए एक वर्कशॉप 1 महीने का प्लान किया था कि 8 मार्च यहाँ आज 8 तारीख है ना, 8 तारीख 23 डेज़ में नाटक रेडी किया है। ये सब लोग जो लड़कियाँ हैं, स्टूडेंट्स हैं और जो इसमें टीचर्स है, प्राध्यापक है और प्रिंसिपल भी इसमें परफॉर्मेंस किया है। मुझे थोड़ा मुश्किल हुआ कि सब लोग पहली बार स्टेज में परफॉर्मेंस कर रहे हैं, से मुझे भी बहुत मुश्किल हुआ। अरे यार कैसे इसको कैसे ट्रेनिंग करना है इसको। बिगनिंग में थोड़ा प्रॉब्लम हुआ था, थोड़ा लाइन में आ गए उन लोग, थोड़ा उसको मानने लगे उन लोग। यस, ये डायरेक्टर है, उसका बात हम सुनना है, सीखना है। उसके बाद थोड़े बाद 20 दिन में ये प्रोडक्शन रेडी हुआ है, बस इतना। अब तो रिज़ल्ट तो है, तो और थोड़ा पिकअप होना चाहिए उन लोगों को, क्योंकि पहली बार स्टेज में परफॉर्मेंस कर रहे हैं ना, इसलिए थोड़ा। अच्छा, आप एक डायरेक्टर हैं, क्योंकि डायरेक्टर का काम होता है एक्टर को प्रिपेयर करना, ट्रेनिंग करना। तो आप आज इस वुमेंस डे के मौके पर आपका क्या मैसेज है जो लोग वुमेंस को इज्जत नहीं करते? 12वीं सदी में बसवण्णा ने वचन चळवळी और महिलाओं को जो मीಸಲಾತಿ जैसा और सम्मान दिया, समान स्वातंत्र दिया, सम्मान दिया। आजकल ये ऐसा नहीं कि यत्र नार्यस्तु पूज्यन्ते रमन्ते तत्र देवता, वो सब गया। अब कन्नड़ में एक बात है, हेण्मक्ळे स्ट्रांग गुरु। जो लड़कियां हैं जो स्ट्रांग है इक्वल टू जेंट्स। सो ऐसा एक टाइम था कि हमको न्याय दो, स्वतंत्र दो, समानता दो, ऐसा नहीं। अब सब इक्वल है,
सब इसलिए वो वचन चळवळी का जो हम परफॉर्मेंस किया है यही बोलना था कि इस मैसेज है कि सब महिलाओं को इक्वल और स्वतंत्र के बारे में डिसीजन खुद लेना बोल के इस कॉन्सेप्ट में अडाप्ट किया बस। ಮೊದಲಿಗೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆದ ಶುಭಾಶಯಗಳು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರು, ಸ್ತ್ರೀ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರು. ಅಂದಿನ ಬಸವಣ್ಣವರು 12ನೇ ಶತಮಾನದ ಈಗ ಸುವರ್ಣಯುಗ ಅಂತ ಅಂದ್ಕೊಳ್ಬೋದು ನಮ್ಮ ಮಹಿಳೆಯರಿಗಾಗಿ. ಅದರ ಮೇಲೆ ಆ ಶರಣೆಯರು ಮೇಲೆ ನಾವು ಒಂದು ನಾಟಕವನ್ನು ಮಾಡಬೇಕು ಅಂತ ನಮ್ಮ ಬಹಳ ದಿವಸದ ಹಂಬಲ ಇತ್ತು. ಆ ಹಂಬಲವನ್ನು ನಾವು ನಮ್ಮ ವಿಶ್ವರಾಜ್ ಅವರು ಮತ್ತು ಪ್ರಭಾಕರ್ ಜೋಶಿ ಅವರು ಈಡೇರಿಸಿಕೊಟ್ರು ನಮಗೆ. ಅಂದೇ ಎಲ್ಲ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ, ಲಂಚದ ಬಗ್ಗೆ ಎಲ್ಲ ಆ ಶರಣೆಯರಲ್ಲಿ ಮೈಗೂಡಿಸಿಕೊಂಡಿದ್ದು. ಇವತ್ತು ಯಾವ ಯೋಜನೆಗಳು ಹಾಕ್ಕೊಂಡಿದ್ರಲ್ಲ ಆ ಯೋಜನೆಗಳನ್ನು ಮೊದಲೇ ಇದ್ದು ಆ ಜನರಿಗಾಗಿ, ಪ್ರೇಕ್ಷಕರಿಗಾಗಿ ಆ ಅಂದಿನ ಬಸವಣ್ಣನವರ ತತ್ವಗಳು, ನಮ್ಮ ಶಿವಶರಣೆಯವರ ತತ್ವಗಳು ಇಂದು ಮತ್ತೊಮ್ಮೆ ಅವರಿಗೆ ನೆನಪಿಸಿಕೊಡಬೇಕು ಅನ್ನುವ ಹಂಬಲದಲ್ಲಿ ಈ ನಾಟಕವನ್ನು ನಾವು ಜನರಿಗಾಗಿ, ಪ್ರೇಕ್ಷಕರಿಗಾಗಿ ನಾವು ಈಡೇರಿಸಿಕೊಟ್ಟಿದ್ದೀವಿ, ಅದನ್ನು ಮಾಡಿಸಿದ್ದೀವಿ. ಅದಕ್ಕೆ ಸಹಕಾರ ನೀಡಿದವರು ವಿಶ್ವರಾಜ್ ಸರ್ ಅವರು, ಪ್ರಭಾಕರ್ ಜೋಶಿ ಅವರು, ಆಮೇಲೆ ಎಲ್ಲ ನಮ್ಮ ಕಲಾ ತಂಡದವರು ಎಲ್ಲರೂ ಈಡೇರಿಸಿಕೊಟ್ಟಿದ್ದೀವಿ. ನಮ್ಮ ಹೆಸರು ವೀರಣ್ಣ ರಟ್ಕಲ್ ಅಂಥೇಳಿ. ಈ ಕಲಾವಿದರು ರೇಷ್ಮೆ ಶಿಕ್ಷಣ ಇಲಾಖೆ ಹಾಗೂ ಶರಣಿಯರು ಇದರಲ್ಲಿ ಭಾಗವಹಿಸಿ ತಮ್ಮ ಉತ್ಕೃಷ್ಟವಾದ ಪ್ರದರ್ಶನ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ರಂಗಾಯಣದಲ್ಲಿ ಈ ಥರದ ಚಟುವಟಿಕೆಗಳು ಈ ವರ್ಷ ನಾವು ಪ್ರತ್ಯಕ್ಷವಾಗಿ ಕಂಡು ಅತಿ ಸಂತೋಷವಾಗಿದೆ. ಹಾಗೂ ಈ ಥರದ ಪ್ರದರ್ಶನಗಳು ಮೇಲಿಂದ ಮೇಲೆ ನಡೀತಾನೆ ಇರಬೇಕು. ಇದಕ್ಕೆ ಎಲ್ಲನೂ ಮೂಲತಃ ಕಾರಣ ಈ ರಂಗಾಯಣದ ನಿರ್ದೇಶಕರಾದಂಥ ಪ್ರಭಾಕರ್ ಜೋಶಿ ಅವರು ಹಾಗೂ ಸಾಗ್ನೂರ್ ಅವರು ಕಾರಣ ಅಂಥೇಳಿ ನಾನು ಭಾವಿಸಿದ್ದೇನೆ. ದಯಮಾಡಿ ಇನ್ನೂ ಹೆಚ್ಚಿನ ಪ್ರದರ್ಶನಗಳು ಈ ವೇದಿಕೆ ಮುಖಾಂತರ ನಮ್ಮೆಲ್ಲರಿಗೆ ದೊರೆಯುವಂತಾಗಲಿ ಅಂತ ಹೇಳಿ ನಾನು ಈ ನನ್ನ 2 ಅನಿಸಿಕೆಗಳನ್ನು ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. यहाँ पर रंगायण में जो हमारा स्टूडेंट्स जो है रेशमी डिग्री कॉलेज स्टूडेंट्स बहुत अद्भुत कार्यक्रम दिया है इधर. बट हमारा जो रंगायण में उसका कला जो है फैंटास्टिक कला इधर है, इसलिए हम बहुत संतोष होता है. इसलिए सब लोगों को हमारा 12वें शतमान का एक वचन जो है वो बसवण्ण का वचन है. आ वचन बहुत मेलोडियस वचन है. यन्न खायेವು ದಂಡಿಗೆ ಮಾಡಯ್ಯ, ಎನ್ನ ಖಾಯವು ದಂಡಿಗೆ ಮಾಡಯ್ಯ. ಎನ್ನ ಶರೀರ ಏನಿದಲ್ಲ ಅದು ನನ್ನ ಕಾಯ ಇದೆ, ಆ ಕಾಯ ನಶಿಸಿ ಹೋಗದಂತೆ ಅಣ್ಣ ಬಸವಣ್ಣನ ಹೆಸರು ತಕ್ಕೊಂಡು ಅಣ್ಣ ಬಸವಣ್ಣ 12ನೇ ಶತಮಾನದ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಮೂಡಿ ಬಂದಿದೆ. ನಾವೆಲ್ಲರೂ 12ನೇ ಶತಮಾನದ ಕಲ್ಯಾಣ ಕರ್ನಾಟಕದ ಶರಣರು है. इसलिए हमारे को सब हाथ जोड़ता है, एक कल्याण कर्नाटक उज्जवल हो जाता है. सबको नमस्ते करता है. ये मीडिया जो लिया, मीडिया को हम नमस्ते करता है. नमस्ते. श्रीमंत अटूर बंडाय कवि गुलबर्ग से बात कर रहा हूँ मैं. मेरा नाम महंतप्पा सिपाही है. मैं यहाँ पर रिटायर्ड अकाउंट्स ऑफिसर जिला पंचायत कर रहा हूँ. आज जो हो गया विश्व महिला दिन के लिए ये जो प्रोग्राम हो गया, सब महिला लोग मिलके 12वीं शतमान का जो बसवण्ण का कार्यक्रम का अनुभव मंडप के बारे में जो एक स्किट बनाया, एक जो ड्रामा बनाया, बहुत अच्छा था. आज के दिन के लिए वो बहुत समयोचित था, इसलिए हम उसको धन्यवाद करते हैं. बस इतना ही मेरा बात. So today we have organized here drama of 12th century that was being reformation at the time of Sri Basveshwara in the Anubhav Mandapa. So that is a replica in this 21st century. That was in 12th century reformers, and now it is in 21st century. We all ladies of Reshmi Education Charitable Trust. Amongst this there are principals, lecturers, students as well as homemakers. So who were not even knowing the ABCD of drama here. So we have started a workshop 20 days back just exclusively to mark the International Women's Day. So on this, to mark this day today itself, we have got opportunity by Rangayana to present a drama of the reformation of 12th century, which was given by Basveshwara, Akka Mahadevi, Aidaki Lakkama. So those people which inspired now also with their empowerment, with their thinkings, with their enlightenment
here. So I thank Rangayana and all my staff members, students, friends for encouraging this drama. Thank you. You have played a special character of some, Yeah. So what's the behind that? Yeah, I have played a role of a Nijasharna, that is a young boy who marries a prostitute. Okay. Actually, at that time and now also, prostitute has been seen as a downtrodden thing. But at that time, Basveshwara has reformed. That is, there is no wrong thing in marrying a prostitute, giving a life, enlightening them with his vachanas. And my character was of that only, which I gave life for a baby, which was born for a prostitute, and a reformation, a small reformation from my side. And I enjoy doing this role. So, being educated students, educated and from basically a education background, I think we should not give much importance for this casteism. We should give importance for humanism, humanity, what is existing. So ultimately the aim of all the religion is salvation. What we call in Sanskrit is mukti. So that is only possible by education. And we are educated, and what is the necessary of all this casteism, hierarchy and rich class and lower class, middle class and all the religions. And every religion teaches us God is one. So believing in that, hoping so that we have kindled that amongst all the young minds of Gulbarga, and many people and many audience have liked this to have a presentation once more, and we are lucky, we are happy and thankful to Vishwaraj Patil who has guided us. And even the drama was composed by Akka Annapurnatai from Bidar. So much more we are enlightening ourselves to be a human, good human being, what we call being a human.